ಇದು ಹೀಗೆ ಅಂತ ಹೇಳೋದು ಕಷ್ಟ, ಅದು ಏನು ಅಂತ ಹೇಳೋದು ಕಷ್ಟ. ಅಂದರೆ ಒಂದು ಕವಿತೆ ಅದು ಮೂಡ್ ಬರುತ್ತಾ ಅಥವಾ ಆಗೋದಾ, ದಕ್ಕೋದಾ ಅಥವಾ ಕಟ್ಟೋದಾ, ಅಥವಾ ಅದು ಕಟ್ತಾ ಕಟ್ತಾ ದಕ್ಕುತ್ತಾ ಅಥವಾ ದಕ್ತಾ ಹೋಗಿ ತನ್ನನ್ನು ತಾನೇ ಕಟ್ಕೊಳ್ಳುತ್ತಾ. ಕೊನೆಗೂ ನಾವೆಷ್ಟೇ ಮಾತಾಡಿದರೂ ಏನೇ ಹೇಳಿದರೂ ಒಂದು ಕವಿತೆ ಆಗೋದು ತುಂಬ ಕಷ್ಟ ಇದೆ. ಹಾಗೆ ಅಂದ್ಕೊಳ್ಳುವಾಗಲೇ ಒಂದೊಂದು ಸಲ ಎಷ್ಟು ಸುಲಭದಲ್ಲಿ ಬಂದುಬಿಡ್ತಲ್ಲಪ್ಪ ಅಂತ ಹೇಳಿ ಅನ್ನಿಸುವ ಹಾಗೆ ಕವಿತೆಗಳು ಒದಗಿ ಬರುತ್ತೆ. ಒಂದಂತೂ ಸತ್ಯ, ನೀವು ನೆಟ್ವರ್ಕ್ ಒಳಗಿರಿ ಅಥವಾ ಹೊರಗಿರಿ, ಬಸ್ ಸ್ಟ್ಯಾಂಡಲ್ಲಿರಿ ಅಥವಾ ದೇವಸ್ಥಾನದಲ್ಲಿರಿ, ಕಾಡಲ್ಲಿರಿ, ಬೆಟ್ಟದ ಮೇಲಿರಿ, ಎಲ್ಲೇ ಇದ್ದರೂ ಕೂಡ ನಮ್ಮೊಳಗೆ ಇಳಿಯುವ ಒಂದು ಅವಕಾಶ, ಆ ಒಂದು ಸ್ಪೇಸ್ ಅಲ್ಲಿ ಸೃಷ್ಟಿಯಾಗಬೇಕು. ಎಂಥ ಸಂತೆಯಲ್ಲಿದ್ದರೂ ಅದನ್ನೇ ಏಕಾಂತ ಅಂತ ನಾನು ಅಂದ್ಕೊಂಡಿರೋದು. ಅದಾದಾಗ ಮಾತ್ರ ಅಲ್ಲಿ ಕವಿತೆಗೆ ಆಸ್ಪದ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಅದು ಒಂದು ರೀತಿ ಆ ಒಂದು ಮನಸ್ಥಿತಿ ಅದು ಒಂದು ರೀತಿ ನಿರ್ವಾತ, ಆದರೆ ಖಾಲಿತನ ಅಲ್ಲ. ಅದೊಂದು ರೀತಿಯ ಸ್ಟಿಲ್ನೆಸ್, ಒಂದು ನಿಶ್ಚಲತೆ ಇರುತ್ತೆ. ಹಾಗಂತ ಅದು ಜಡ ಅಲ್ಲ. ಒಳಗೇನೋ ಒಂಥರ ಜುಳು ಜುಳು ಹರಿತಾ ಇರುತ್ತೆ, ಏನೋ ಫಳಫಳಿಸ್ತಾ ಇರುತ್ತೆ. ಅದೇ ಜಗತ್ತು, ಅದೇ ಜನ, ಅದೇ ವಸ್ತುಗಳು, ಅದೇ ಪರಿಸರ, ಆದರೆ ಏನೊಂದು ಹೊಸ ಹೊಳಪು. ಹಾಗಂತ ಅದ್ರ ಜೊತೆಗೆ ನಿರಂತರವಾಗಿ ಅದನ್ನು ಧ್ಯಾನಿಸ್ತಾ ಇರಬೇಕು ಅಂತನೂ ಅಲ್ಲ. ಅದು ಇದೆ, ಆ ಥರದೊಂದು ಕ್ರಮವೂ ಇದೆ. ಈಗ ಉದಾಹರಣೆಗೆ ಒಬ್ಬ ಸಂಗೀತಗಾರ ಅವನು ತನ್ನ ವೀಣೆಯನ್ನು ಅಥವಾ ವಯಲಿನನ್ನು ಅದರ ತಂತಿಗಳನ್ನು ಶ್ರುತಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ತಾನೆ. ಸೊ ಆ ಥರ ನಮ್ಮ ಮನಸ್ಸು ಆ ಕವಿತೆಯ ವಸ್ತುಗೆ, ಆ ಭಾವಕ್ಕೆ, ಆ ಒಂದು ಫ್ಲ್ಯಾಶ್ಗೆ, ಆ ಹೊಳಹಿಗೆ, ಅದರ ಆವರಣಕ್ಕೆ ಹೊಂದಿಕೊಂಡು ನಿರಂತರವಾಗಿ ಅದರಲ್ಲೇ ಇದ್ದು ಅದು ಮೂಡಿ ಬರೋದು ಒಂದು ಕ್ರಮ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಥವಾ ಯಾರ ಜೊತೆ ನಾವು ಮಾತಾಡ್ತಿರ್ತೀವಿ, ಏನೋ ತಿಂತಾ ಇರ್ತೀವಿ, ಏನೋ ನೋಡ್ತೀವಿ, ಆಗ ಅಥವಾ ಕನಸು ಅಂತನೂ ಅಲ್ಲ, ಒಂದು ಸಲ ಬೆಳಿಗ್ಗೆ ಇನ್ನೇನು ಹೇಳ್ತಾ ಇದ್ದೀರಾ ಅನ್ನೋವಾಗಲೇ ಯಾವುದೋ ಒಂದು ಸಾಲು, ಯಾವುದೋ ಒಂದು ಫ್ಲ್ಯಾಶು ತನ್ನಿಂದ ತಾನೇ ಮೂಡಿ ಬರುತ್ತೆ. ಆಮೇಲೆ ಅದು ಹಾಗೇ ಬೆಳ್ಕೊಂಡು ತನ್ನನ್ನು ತಾನೇ ಕಟ್ಕೊಂಡು ಕೂಡಲೇ ಆಗುವಂಥ ಸಂಭವನೂ ಇದೆ. ನಾವು ಕಟ್ಟುವಿಕೆಯ ಕ್ರಮ ಕೂಡ ಇರುತ್ತೆ. ಒಂದು ಸಲ ಕಟ್ಟುವಿಕೆ ಇಲ್ಲವೇ ಇಲ್ಲ ಅನ್ನೋದನ್ನು ನಾನು ಹೇಳೋದಿಲ್ಲ, ಕಟ್ಟುವಂತಹ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಆದರೆ ಅದರಿಂದನೇ ಅದು ಆಗೋದಿಲ್ಲ, ಕವಿತೆ ಮೂಡಿ ಬರೋದಿಲ್ಲ. ಆ ಥರ ಧ್ವನಿ ಶಕ್ತಿ ಏನಿದೆ ಅದನ್ನು ಹಿಡಿಯೋದು ತುಂಬ ಕಷ್ಟ ಇದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಕವಿತೆಗಳಲ್ಲಿ ನಾವು ಈ ಕಟ್ಟುವಿಕೆ ಇದೆಯಲ್ಲ, ಒಂದೊಂದು ಸಲ ಯಾವುದೇ ಒಂದು ಸಾಲು ಸಿಕ್ಕಿರೋದಿಲ್ಲ, ಯಾವುದೇ ಒಂದು ಇಮೇಜ್ ಅಂತ ಸಿಕ್ಕಿರೋದಿಲ್ಲ, ಆದರೆ ಯಾವುದೋ ಒಂದು ಸಂಗತಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅದು ಆ ಒಂದು ಸನ್ನಿವೇಶನೇ ಒಂದು ಇಮೇಜ್ ಆಗಿರುತ್ತೆ. ಸೊ ಅದರ ಬಗ್ಗೆ ನಾವು ನಿರಂತರವಾಗಿ ಅದನ್ನೇ ಧ್ಯಾನಿಸ್ತಾ ಆ ಕಟ್ತಾ ಹೋಗ್ತಾ ಇದ್ದಂಗೆ ಯಾವುದೋ ಒಂದು ತಿರುವಿನಲ್ಲಿ ಎಲ್ಲೋ ಒಂದು ಕಡೆ ಅದರ ಆತ್ಮ ಏನಿದೆ, ಅದರ ಧ್ವನಿ ಏನಿದೆ, ಅದರದ್ದೊಂದು ಫ್ಲ್ಯಾಶ್ ಏನಿದೆ ಅದು ಒದಗಿ ಬರುತ್ತೆ. ಈ ಥರ ಆಗುವ ಕೆಲವೊಂದು ಸಂದರ್ಭಗಳು ಕೂಡ ಇದೆ. ಸೊ ಹಾಗಾಗಿ ನನಗೆ ವೈಯಕ್ತಿಕವಾಗಿ ನಾನು ಇದನ್ನು ಮೊದಲು ಕೂಡ ಹೇಳಿದ್ದೀನಿ ಹಲವಾರು ಸಂದರ್ಭದಲ್ಲಿ, ಕವಿತೆ, ಬರವಣಿಗೆ ಇದೆಲ್ಲವೂ ಕೂಡ ಒಂದು ರೀತಿ ನನಗೆ ಅನುಗ್ರಹ ಅಂತ. ಅಂದರೆ ಇದು ಭಾಷೆಯ ಅನುಗ್ರಹ. ಭಾಷೆ ನನ್ನೊಳಗಿರೋದ್ರಿಂದ ಅಥವಾ ನಾನು ಭಾಷೆಯ ಒಳಗೆ ಇರೋದರಿಂದ ಇದು ಸಾಧ್ಯ ಆಗ್ತಾ ಇದೆ ಅನ್ನೋದು ನನ್ನ ನಂಬಿಕೆ. ಇದು ನನ್ನ ಹೊಸ ಕವನ ಸಂಕಲನ ನಿಶ್ಚಲವ ಕಲಕಿದ ಹಕ್ಕಿ ಅಂತ. ಇದನ್ನು ಈಗ ಇದು ಬಿಡುಗಡೆ ಆಗ್ತಾ ಇದೆ. ಇದನ್ನು ಪ್ರಕಟಿಸ್ತಾ ಇರುವಂತಹ ವೀರಲೋಕ ಪ್ರಕಾಶನದವರಿಗೆ, ಅವರ ಬಳಗಕ್ಕೆ, ಅನಂತ್, ಶ್ರೀನಿವಾಸ್ ಎಲ್ಲರಿಗೂ ಕೂಡ, ಮತ್ತು ಈ ಕವನಗಳನ್ನು ಇಡಿಯಾಗಿ ಓದಿ ಸ್ಪಂದನೆ ನೀಡಿದಂತಹ ನನ್ನ ತುಂಬ ಮೆಚ್ಚಿನ ಕವಿ, ಕನ್ನಡದ ಅನನ್ಯ ಕವಿ ಲಲಿತಾ ಸಿದ್ದಬಸವಯ್ಯನವರಿಗೆ, ನನ್ನ ಗೆಳತಿಯರಾದ ಚೇತನ ತೀರ್ಥಹಳ್ಳಿ, ಸುಷ್ಮಾ, ಮತ್ತು ನಾನು ಈ ಕವಿತೆಗಳನ್ನು ಹಂಚಿಕೊಂಡಾಗಲ್ಲ ತುಂಬ ಉತ್ಸಾಹದಿಂದ ಇದಕ್ಕೆ ಸ್ಪಂದಿಸ್ತಾ ಇದ್ದಂತಹ ಜಯಂತ್ ಕಾಯ್ಕಿಣಿ, ಲಕ್ಷ್ಮೀಶ್ ತೋಳ್ಪಾಡಿ, ಎಚ್.ಎಸ್. ರಾಘವೇಂದ್ರ ರಾವ್, OL ನಾಗಭೂಷಣ್ ಸರು, ಇವರೆಲ್ಲರನ್ನೂ ಕೂಡ ಈ ಕ್ಷಣ ನಾನು ನೆನಪಿಸ್ಕೊತೀನಿ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನನ್ನ ಬಹುಮೆಚ್ಚಿನ ನಟ ಜೈದೀಪ್ ಅಹ್ಲಾವತ್, ಅವನ ನಟನೆಯನ್ನು ಕುರಿತು ಈ ಕವಿತೆ ಇದೆ. ಸಿಗರೇಟು ಹೊಗೆ, ಆ ಕೊಂಕು ನಗೆ, ವಿದ್ರೋಹ, ಕಪಟ, ದರ್ಪ, ಸೆಟೆದ ಅಹಮಿಕೆಯ ನಡಿಗೆ, ಮುಳ್ಳು ಮೊನಚಿನ ಮೂದಲಿಕೆ,
ಒತ್ತೆ ಕಣ್ಣಾಲಿಗಳ ಕದಲಿಕೆ, ನೆನೆದಿರುವಂತೆ ಅರಳಿ ವಿಷಾದದ ಶಾಯಿಯಲಿ ಸುತ್ತುತ್ತಿರುವನು ಒಳಗೊಳಗೆ ಸರಿತಪ್ಪುಗಳ ಸುಳಿಯಲಿ. ಭಾವಕ್ಷೋಭೆ, ಸಂದಿಗ್ಧತೆ, ಅದೆಂಥ ವಿಹ್ವಲತೆ. ಕುಳಿತಲ್ಲಿ, ನಡೆದಲ್ಲಿ, ನಿಂತಲ್ಲಿ, ಇದ್ದರೂ ಎದುರಿದ್ದರೂ, ಇರುವಂತೆ ಇನ್ನೆಲ್ಲೋ, ಅವನ ಅನಿಶ್ಚಿತ ಆಲೋಚನೆಯ ಅಗೋಚರ ದಾರಿಗಳಲ್ಲಿ ನಾವು ಅಲಿಯುತ್ತೇವೆ, ಗೊತ್ತಿರದ ತಿರುವುಗಳಲ್ಲಿ.